ಅ ಆ ಇ ಈ ಉ ಊ ರು ಎ ಎ ಐ ಓ ಓ ಔ ಅಂ ಅಹ ಖ ಖ ಘ ಘ ಜ್ಞ ಛ ಛ ಝ ಝ ಞ ಸಪ್ ಟ ಠ ಢ ಢ ಣ ತ ಥ ಧ ಧ ನ ಪ ಫ ಬ ಬ ಮ ಸ್ವಲ್ಪ ಪ ಫ ಬ ಬ ಹೇಳ್ತಾನೆ. ಇಂಟ್ರೆಸ್ಟ್ ಇದ್ರೆ ಚೆನ್ನಾಗಿ ಹೇಳ್ತಾನೆ, ಹೇಳ್ಕೊಟ್ರೆ. ಇಂಟ್ರೆಸ್ಟ್ ಇಲ್ಲದ್ರೆ ಹಿಂಗೆ ಅರ್ಧ ಬರ್ಧ ಹೇಳ್ತಾನೆ, ಸುಮ್ಮನೆ ಆಗ್ತಾನೆ ಫ್ರೆಂಡ್ಸ್. ಎ ಬಿ ಸಿ ಡಿ ಎ ಬಿ ಸಿ ಡಿ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ಬುಧವಾರ, ಟೈಮ್ ಆಗಲೇ ಒಂದು 9 ಗಂಟೆ ಆಗಿದೆ ನೋಡಿ. ಸುಮ್ಮನೆ ಅಂತ ಇರೋದಿಲ್ಲ, ಏನಾದರೂ ಒಂದು ಸಿದ್ಗ ಮಾಡ್ತಾನೆ ಇರ್ತಾನೆ. ಬಟ್ಟೆ ಎಲ್ಲ ಕಿತ್ತಾಕ್ಬಿಟ್ಟಿದ್ದೇನೆ, ಮತ್ತೆ ಅವೆಲ್ಲ ಜೋಡಿಸ್ಬೇಕು. ಸುಮ್ಮನೆ ಹೆಂಗೆಂದಂಗೆ ಮಾಡ್ತಾನೆ ಇರ್ತಾನೆ. ಮತ್ತೇನು ಮಾಡೋಕ್ಕಾಗಲ್ಲ, ಬಿಟ್ಬಿಟ್ರೆ ರೋಡಿಗೆ ಹೋಗ್ತಾನೆ, ಇಲ್ಲ ಸೀದಾ ಚಿಕ್ಕಮ್ಮನ ಹತ್ರ ಹೋಗ್ಬಿಡ್ತಾನೆ. ಅದಕ್ಕೆ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದೀನಿ. ದುಡ್ಡು ಸಿಕ್ತಂತೆ. ಚಿಕ್ಕ ಮಕ್ಳಿಗೆ ಅಷ್ಟೇ ದುಡ್ಡು ಸಿಕ್ಬಿಟ್ರೆ ಮುಗೀತು, ತಗೊಂಡು ಅಂಗಡಿಗೆ ಓಡೋಗ್ತಾನೆ. ಇವಾಗಿನ ಸ್ವಲ್ಪ ಹೊತ್ತಿಗೆ ಇನ್ನು ನಮ್ಮ ಚಿಕ್ಕಪ್ಪ ಇದ್ರೆ ಚಿಕ್ಕಪ್ಪನ ಜೊತೆಗೆ ಹೋಗ್ತಾನೆ. ಅವ್ರು ಬಸ್ ಸ್ಟ್ಯಾಂಡಲ್ಲೇ ಇರ್ತಾರೆ, ಅಂಗಡಿ ಹತ್ರ. ಅಲ್ಲಿಗೆ ಹೋಗ್ಬಿಡ್ತಾನೆ ಡೈರೆಕ್ಟಾಗಿ. ಇನ್ನು ಹೋಗ್ಬಿಟ್ಟು ಏನು ಬೇಕಾದ್ರೂ ಕೊಡಿಸ್ಕೊಂಡು ಬರ್ತಾನೆ. ಇನ್ನು ಇವನೇ ಚಿಕ್ಕವನಿರೋದು ಇವಾಗ ಸದ್ಯಕ್ಕೆ. ಅದಕ್ಕೋಸ್ಕರ ಎಲ್ರಿಗೂ ಕೂಡ ತುಂಬ ಪ್ರೀತಿ. ಅವನೇನು ಕೇಳಿದ್ರು ಕೂಡ ಇಲ್ಲ ಅನ್ನಲ್ಲ. ಅದು ತಿನ್ನಿಸ್ಬಾರ್ದು ಅಂದರೂ ಕೂಡ ಅವ್ರು ಕೇಳೋದಿಲ್ಲ. ಮತ್ತು ಚಿಕ್ಕ ಮಕ್ಳು ಅಂದಮೇಲೆ ಆಟ ಮಾಡ್ತಾ ಇರ್ತಾರೆ, ಅವ್ರು ಕೊಡಿಸ್ತಾನೆ ಇರ್ತಾರೆ. ಹಾಗಂತ ಕೂಡ ಜಾಸ್ತಿ ಏನು ತಿನ್ನಿಸಲ್ಲ ನಾವು. ಏನು ಬೇಕೋ ಅಷ್ಟೇ. ಏನೋ ಬೆಳಗ್ಗೆ ಟೈಮ್ ಒಂದು ಬಿಸ್ಕೆಟ್ ತಿಂತಾನೆ ಅಷ್ಟೇ. ಮತ್ತು ಮಧ್ಯಾಹ್ನ ಏನಾದರೂ ಸ್ವಲ್ಪ ಏನು ಇಷ್ಟ ಬರುತ್ತೋ ಅಂಗಡಿಯಲ್ಲಿ ಇವಾಗೆಲ್ಲ ಹೊಸವೆಲ್ಲ ತುಂಬಿಸ್ಬಿಟ್ಟಿದ್ದಾರೆ ಮಕ್ಕಳಿಗೆ. ಐಸ್ ಕ್ರೀಮು ಅದು ಇದು ಎಲ್ಲ ನೋಡ್ತಾ ಇರ್ತಾನೆ, ಆಟ ಮಾಡ್ತಾ ಇರ್ತಾನೆ. ಅದು ಜಾಸ್ತಿನೂ ಕೊಡಿಸಲ್ಲ, ಏನೋ ಒಂದು ಸ್ವಲ್ಪ ಅಷ್ಟೇ. ಇದು ಚಕ್ಲಿ ನಿಪ್ಪಟ್ಟು ಆ ಥರ ಕೊಡಿಸ್ತಾರೆ ಅಷ್ಟೇ. ಜಾಸ್ತಿ ಸ್ವೀಟ್ ಐಟಮ್ಸ್ ಏನು ಕೊಡಿಸಲ್ಲ ಅವರು. ಇನ್ನು ಚಾಕ್ಲೇಟ್ ಅದೆಲ್ಲ ಏನು ಕೊಡಿಸಲ್ಲ ಜಾಸ್ತಿ. ಚಾಕ್ಲೇಟ್ ಏನು, ಅದು ಚಕ್ಲಿ ನಿಪ್ಪಟ್ಟು ಇಲ್ಲ ಯಾವಾಗನ್ನ ಒಂದು ಟೈಮ್ ಅಪರೂಪಕ್ಕೆ ಐಸ್ ಕ್ರೀಮ್ ಕೊಡಿಸ್ತಾರೆ ಅಷ್ಟೇ. ಅದು ಬಿಟ್ಟರೆ ಏನು ಕೊಡಿಸಲ್ಲ ಫ್ರೆಂಡ್ಸ್. ಕೆಲಸ ಎಲ್ಲ ಹಂಗೆ ಇದೆ. ಅಡುಗೆ ಬಂದು ಏನು ಮಾಡಬೇಕು ಗೊತ್ತಿಲ್ಲ. ನಾನು ಗುಂಡ ಬಂದು ಆಗಲೇ ಮುದ್ದೆ ಊಟ ಮಾಡಿದ್ದಾನೆ. ಇವಾಗ ನಾನು ಒಬ್ಬಳೇ, ಅದಕ್ಕೆ ಏನಾದರೂ ಮಾಡ್ಕೋಬೇಕು ಇವಾಗ. ಬೀಟ್ರೋಟ್ ಇದೆ, ಬೀಟ್ರೋಟು ಪಲ್ಯನ ಮಾಡಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ಆಗಲೇ ತುಂಬ ದಿನ ಆಯಿತು ಬೀಟ್ರೋಟ್ ತೊಗೊಂಡು. ಅದು ಮಾಡಬೇಕಿತ್ತು ಇಷ್ಟೊತ್ತಿಗೆ, ಮಾಡಲಿಲ್ಲ. ಆಗಲೇ ಸ್ವಲ್ಪ ಮೆತ್ತಗಾಗಿದೆ, ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕೆ ಮಾಡಿಬಿಡೋಣ. ತರಕಾರಿ ಕೂಡ ಏನೂ ಇಲ್ಲ ಮನೇಲಿ, ಎಲ್ಲ ಖಾಲಿಯಾಗಿದೆ. ಈಗ ಟೊಮೊಟೊ, ಈರುಳ್ಳಿ ಮತ್ತು ಬೀಟ್ರೋಟ್ ಇದೆ. ಹಸಿರುಮೆಣ್ಸಿನ್ಕಾಯಿ ಕೂಡ ಇಲ್ಲ. ನೋಡಬೇಕು, ಎಲ್ಲಾದರೂ ಹೋಗಿ ಇಸ್ಕೊಂಬರ್ಬೇಕು. ನಮ್ಮ ಅತ್ತೆ ಮನೆ ಹತ್ರ ಹೋಗ್ತೀನಿ, ಇರ್ತವೆ. ನಾವು ಹೋಗಿ ಇಸ್ಕೊಂಡು ಬರ್ತೀನಿ. ಒಂದು ಸ್ವಲ್ಪ ಇಸ್ಕೊಬಂದು ಮತ್ತೆ ಮಾಡ್ತೀನಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ವ್ಲಾಗ್ ಹೆಂಗೆ ಹೋಗುತ್ತೋ ನೋಡೋಣ. ಆದರೆ ಯಾರಾದರೂ ಹೊಸ್ದಾಗಿ ನೋಡಿದ್ರೆ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ನೋಡೋಣ. ಇನ್ನು ನಾನು ನನ್ನ ಮಗ ಹೊರಟ್ವಿ ನಮ್ಮ ಅತ್ತೆಯರ ಮನೆ ಹತ್ರ ಹೋಗಿ ಬರೋಣ ಅಂತ ಹೇಳಿ. ಇನ್ನು ಅಷ್ಟರಲ್ಲಿ ಚಿಕ್ಕಪ್ಪ ಕೂಡ ಬಂದರು. ಅಂದರೆ ಪಟ್ಲಿ ಮರಿ ಇದಾವಲ್ವ, ಅದಕ್ಕೆ ಸ್ವಲ್ಪ ಹೊಟ್ಟೆಲ್ಲ ತೊಗೊಂಬಂದು ಹಾಕ್ತಾಯಿದ್ದಾರೆ. ಚಿಕ್ಕಪ್ಪ ಕೆಲ್ಸಕ್ಕೆ ಹೋಗಲಿಲ್ಲ ಅಂದರೆ ನಾನೇ ನೋಡ್ಕೊಳ್ತಿರ್ತೀನಿ. ಇಲ್ಲ ಚಿಕ್ಕಪ್ಪ ಮನೇಲಿದ್ದರೆ ಅವರೇ ಬೆಳಗ್ಗೆ ಟೈಮ್ ಬಂದುಬಿಟ್ಟು ಹಿಂಗೆ ನೋಡಿಕೊಂಡು ಒಂದು ಸತಿ ಅದಕ್ಕೆ ಎಲ್ಲ ಮೇವೆಲ್ಲ ಹಾಕಿ ಹೋಗ್ತಾರೆ. ಇನ್ನು ನೆಕ್ಸ್ಟ್ ಸಂಜೆವರೆಗೂ ನಾನೇ ನೋಡ್ಕೊತಾ ಇರ್ತೀನಿ. ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದು, ಮತ್ತು ಸ್ವಲ್ಪ ಟೈಮ್ ಸರಿಯಾಗಿ ಅವಕ್ಕೆ ನೀರು ಕುಡಿಸೋದು ಎಲ್ಲ ನನ್ನ ಕೆಲಸನೇ. ನೋಡ್ಕೊಳ್ಳೋರು ಯಾರೂ ಇಲ್ಲ. ಇನ್ನು ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ಕೆಲ್ಸಕ್ಕೆ ಹೋದ್ರಂತೂ ಇನ್ನು ಫುಲ್ಲು ನಾವು ಹೆಂಗಿದ್ರು ಮನೇಲಿ ಇರ್ತೀನಲ್ವ, ನೋಡ್ಕೊತಾ ಇರ್ತೀನಿ. ಇವಾಗ ಬೇಸಿಗೆ ಕಾಲ ಕೂಡ, ಅವಕ್ಕೂ ಕೂಡ ತುಂಬ ಬಾಯಿ ಆರಿಸ್ತಾನೆ ಇರ್ತವೆ. ಎಷ್ಟು ಸತಿ ನೀರಿಟ್ಟರು ಕೂಡ, ಒಂದು ದಿನಕ್ಕೆ 4 ಸರಿ ನೀರಿಟ್ಟರು ಕೂಡ ಪಾಪ ಕುಡಿತಾನೆ ಇರ್ತವೆ ಅವು. ಇನ್ನು ಹೊರಟ್ವಿ ನಾನು ನನ್ನ ಮಗ ಹೋಗೋಣ ಅಂತ ಹೇಳಿ. ಇನ್ನು ಬಂದ್ವಿ. ಇನ್ನು ಹುಣ್ಸೆಹಣ್ಣು ಸೀಸನ್ ಇವಾಗ. ನಮ್ಮ ಅಣ್ಣ ಅಂದರೆ ದೊಡ್ಡಮ್ಮನ ಮಗ ಆಗಬೇಕು, ಅವರು ಇಲ್ಲೇ ಹುಣ್ಸೆ ಮರ ತೊಗೊಂಡ್ಬಿಟ್ಟು ಹುಣ್ಸೆಹಣ್ಣೆಲ್ಲ ಬಡಿಸ್ತಾ ಇರ್ತಾರೆ. ಇವಾಗ ಹುಣ್ಸೆಹಣ್ಣು ರೇಟ್ ಬಂದು ಚೆನ್ನಾಗಿದೆ, ಮಾರ್ಕೆಟಿಂಗು ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ಈ ಸತಿ ಹೋದ ವರ್ಷಕ್ಕಿಂತ ಈ ಸತಿ ಚೆನ್ನಾಗಿದೆ. ಅದಕ್ಕೋಸ್ಕರ ಬೇಗ ಎಲ್ಲ ಇದು ಮಾಡ್ಕೊತಾ ಇರ್ತಾರೆ. ಬೆಳಗ್ಗೆ ಎಲ್ಲ ಈ ಥರ ಚೀಲ ಅಂದರೆ ಸೂಪರ್ ಚೀಲೆಲ್ಲ ಹಾಕ್ಬಿಟ್ಟು ಎಲ್ಲ ಒಣಗಿಸ್ತಾರೆ ನೀಟಾಗಿ. ಮತ್ತು
ಸಂಜೆ ಅಷ್ಟೊತ್ತಿಗೆ ಚೆನ್ನಾಗಿ ಒಣಕೊಳ್ಳುತ್ತೆ ಬಿಸಿಲಿಗೆ. ಆಮೇಲೆ ಸಂಜೆ ಒಂದು ಸತಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅಂದರೆ ತೆಗೆದು ಎಲ್ಲ ಒಂದು ಹತ್ರ ಹಾಕ್ತಾರೆ. ಮತ್ತು ನೆಕ್ಸ್ಟ್ ಡೇಗೆ ಬೇಕಾಗುತ್ತಲ್ಲ ಹುಣ್ಸೆಹಣ್ಣು ಎಲ್ಲ ಕುಟ್ಟೋದಕ್ಕೆ, ಅದಕ್ಕೋಸ್ಕರ ಇವಾಗ ಇದು ಹುಣ್ಸೆಹಣ್ಣು ಕೆಲಸ ಅಂದರೆ ಸುಮ್ಮನೆ ಅಲ್ಲ, ತುಂಬ ಕೆಲಸ ಇರುತ್ತೆ ಇದು. ಪ್ರತಿಯೊಬ್ಬರು ಕೂಡ ಕೆಲಸ ಮಾಡಲೇಬೇಕು. ಇನ್ನು ಮನೆಯಲ್ಲೇ ಸ್ವಲ್ಪ ತುಂಬ ಜನ ಇರೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾರನ್ನೂ ಕೂಡ ಇಡೋ ಅವಶ್ಯಕತೆ ಇಲ್ಲ, ಅವ್ರವ್ರ ಕೆಲಸ ಅವ್ರು ಮಾಡ್ಕೊತಾ ಇರ್ತಾರೆ. ಇನ್ನು ನನ್ನ ಮಗ ಕೂಡ ಗೊತ್ತು ಅವನಿಗೆ ಹುಣ್ಸೆಹಣ್ಣೆಲ್ಲ ಸಿಪ್ಪೆ ತೆಗಿಯೋದು. ಇನ್ನು ಬಂದ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟ. ಏನಂದರೆ ಹಿಂಗೆ ಸಂಜೆ ಟೈಮ್ ಹೋಗ್ತಾ ಇರ್ತಾನೆ ಅಲ್ಲಿ ಮನೆ ಹತ್ರ, ಅವಾಗೆಲ್ಲ ಮಕ್ಕಳೆಲ್ಲ ಜಾಸ್ತಿ ಜನ ಬಂದುಬಿಡ್ತಾರೆ ಸಂಜೆ ಟೈಮು. ಎಲ್ಲ ಸ್ಕೂಲಿಂದ ಬಂದಿರ್ತಾರಲ್ಲ ಮಕ್ಕಳು ಕೂಡ ಸ್ವಲ್ಪ ಹುಣ್ಸೆಹಣ್ಣು ಸಿಪ್ಪೆ ಎಲ್ಲ ತೆಗಿತಾ ಇರ್ತಾರೆ ಆಟ ಆಡ್ಕೊಂಡು. ಅದನ್ನು ನೋಡಿರ್ತಾನೆ ಇವನು. ಅದಕ್ಕೆ ಹೋದ ತಕ್ಷಣವೇ ಅದನ್ನು ತೊಗೊಂಬಿಟ್ಟು ಬ್ಯಾಟು ತೆಂಗಿನ ಇದರಲ್ಲಿ ಮಾಡಿರ್ತಾರೆ, ಅದನ್ನ ತೊಗೊಂಬಿಟ್ಟು ಹೊಡಿತಾ ಇದ್ದಾನೆ. ಆಗಲೇ ಗೊತ್ತಾಗುತ್ತೆ. ಇನ್ನು ಚಿಕ್ಕಮ್ಮ ಕೂಡ ಅಲ್ಲೇ ಇರ್ತಾರಲ್ವ, ಏನು ಇದಿಲ್ಲ ನೋಡ್ಕೊತಾ ಇರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು. ಇನ್ನು ಇದು ಬಂದುಬಿಟ್ಟು ಹುಣಸೆ ಒಂದು ಸ್ವಲ್ಪ ದೋರ್ಗಾಯಿ ಥರ ಇತ್ತು. ಇದು ಬಂದು ಹುಣಸೆ ತೊಕ್ಕು ಮಾಡ್ತಾರೆ ಇದರಲ್ಲಿ. ಇನ್ನು ಯಾರೋ ಕೇಳಿದ್ರಂತೆ, ಅದಕ್ಕೆ ನಮ್ಮ ಅತ್ತೆ ಎತ್ತಿಟ್ಟಿದ್ದಾರೆ ಇದನ್ನೆಲ್ಲ ಕೊಟ್ಟು ಬರೋಣ ಅಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ ಇದು. ಎಲ್ಲ ಚೆನ್ನಾಗಿ ನೆನೆಸ್ಬಿಟ್ಟು ಮತ್ತು ಸ್ವಲ್ಪ ಉಪ್ಪು ಮತ್ತು ಮೆಂತ್ಯ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಅದು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಗುಂಡಲ್ಲಿ ರುಬ್ಬಿ ಎತ್ತಿಡ್ತಾರೆ. ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟ ಮೇಲೆ ಅವ್ರಿಗೆ ಯಾವ ಥರ ಬೇಕು ಆ ಥರ ನೀಟಾಗಿ ಇನ್ನೊಂದು ಸತಿ ಚೆನ್ನಾಗಿ ರುಬ್ಕೊಂಬಿಟ್ಟು ಒಗ್ಗರಣೆ ಹಾಕ್ತಾರೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ಒಣಮೆಣ್ಸಿನ್ಕಾಯಿ ಬೇಕಂದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊತಾರೆ, ಹಸಿರು ಮೆಣಸಿನ್ಕಾಯಿ ಬೇಕಂದರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಕೂಡ ರುಬ್ಕೊತಾರೆ. ತುಂಬ ಚೆನ್ನಾಗಿರುತ್ತೆ. ಹೆಂಗಿದ್ರೆ ಇಲ್ಲಿ ಸ್ಕೇಲ್ ಇತ್ತು, ಸ್ವಲ್ಪ ಎಲ್ಲರೂ ಕೂಡ ವೇಟ್ ನೋಡ್ತಾ ಇದ್ದೀವಿ ಯಾರ್ಯಾರು ಎಷ್ಟೆಷ್ಟು kg ಇದ್ದೀವಿ ಅಂತ ಹೇಳಿ. ಇನ್ನು ನಾನು ಬಂದು ಫಸ್ಟ್ಗೆ ಸ್ವಲ್ಪ ಜಾಸ್ತಿ ವೆಯ್ಟ್ ಇತ್ತು, ಅಂದರೆ ತುಂಬ 1 ವರ್ಷ 2 ವರ್ಷ ಆಯ್ತು ಅನಿಸುತ್ತೆ ನಾನು ವೇಟೇ ನೋಡಿರಲಿಲ್ಲ ಎಷ್ಟಿದ್ದೀನಿ ಅಂತೇಳ್ಬಿಟ್ಟು. ಇವಾಗ 53 kg ಇದ್ದೀನಿ. ಫಸ್ಟ್ಗೆ ಒಂದು 56 kg ಇದ್ದೆ, ಆಗಲೇ ಒಂದು 2 ವರ್ಷದ ಇಂಚೆ ಅನಿಸುತ್ತೆ 56 ಇದ್ದೆ. ಇವಾಗ 53 kg ಇದ್ದೀನಿ. ಇನ್ನು ನಮ್ಮ ಚಿಕ್ಕಮ್ಮ ಕೂಡ ನೋಡ್ತೀನಿ ನಾನು ಅಂತ ಹೇಳಿದ್ರು, ಅವರು ಕೂಡ 62 ಸಮಥಿಂಗ್ ಇದ್ದಾರೆ. ಹಿಂಗೆ ಹೆಂಗೆ ಸ್ಕೇಲ್ ಇತ್ತಲ್ಲ, ತುಂಬ ಖುಷಿ ಆಯಿತು. ಎಲ್ಲರೂ ಕೂಡ ವೇಟ್ ನೋಡಿದ್ವಿ ಎಷ್ಟೆಷ್ಟು kg ಇದೆ ಅಂತ ಹೇಳಿ. ನೋಡಿ ಟೈಮ್ ಬಂದು ಬೆಳಗ್ಗೆ 9 ಗಂಟೆ ಆಗಿತ್ತು. ಅಷ್ಟರೊಳಗೆ ಆಗಲಿ ಎಷ್ಟೊಂದು ಹುಣಸೆಹಣ್ಣೆಲ್ಲ ಕುಟ್ಟಿ ಹಾಕಿದ್ದಾರೆ. ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮನೆ ಕೆಲಸ ಬೇಗನೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿಬಿಡ್ತಾರೆ. ತುಂಬ ಕೆಲಸ ಇರುತ್ತಲ್ಲ ಅದಕ್ಕೋಸ್ಕರ. ಇನ್ನು ನಾನು ಅಲ್ಲಿಂದ ಬಂದ ತಕ್ಷಣ ಚಪಾತಿ ಮಾಡೋಣ ಅಂದ್ಕೊಂಡೆ, ಚಪಾತಿ ಮಾಡೋದಕ್ಕೆ ಆಗಲಿಲ್ಲ. ಇನ್ನು ನಾಳೆಗಿನ ಮಾಡೋಣ ಅಂತ ಹೇಳಿ ಬೀಟ್ರೋಟ್ ಆಗಲಿ ಸ್ವಲ್ಪ ಮೆತ್ತಿಗಿದ್ದು, ಅದಕ್ಕೆ ಇದ್ದರೆ ಸುಮ್ಮನೆ ಇದಾಗುತ್ತೆ ಅಂತ ಹೇಳಿ ಸ್ವಲ್ಪ ಅನ್ನ ಮಾಡಿಕೊಂಡೆ. ಬಿಸಿದ ಅನ್ನ ಮಾಡ್ಕೊಂಬಿಟ್ಟು ಇವಾಗ ಬೀಟ್ರೋಟ್ ಇತ್ತಲ್ಲ ಎಲ್ಲ ತುರಿದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತಿನ್ಬೋದು ಅಂತ ಹೇಳಿ. ಇನ್ನು ಟೈಮ್ ಕೂಡ ಆಯಿತು. ಅಲ್ಲೇ ಸ್ವಲ್ಪ ಅತ್ತೆ ಮನೆ ಹತ್ರನೇ ಜಾಸ್ತಿ ಟೈಮ್ ಇದ್ಬಿಟ್ಟು ಲೇಟಾಗೆ ಬಂದೆ ಅಲ್ಲಿಂದ. ಇನ್ನು ಬಂದುಬಿಟ್ಟು ಇದು ಮಾಡಿಕೊಂಡು ಊಟ ಮಾಡಿದ್ವಿ. ಹಾಯ್ ಫ್ರೆಂಡ್ಸ್, ಈಗ ಟೈಮು 6 ಗಂಟೆ ಆಗಿದೆ. ಮತ್ತು ಸಂಜೆನೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಮತ್ತು ಸೆಂಟ್ರಲ್ಲಿ ಮಾಡಲೇ ಇಲ್ಲ ವೀಡಿಯೋ ನಾನು. ಇನ್ನು ಇಷ್ಟೊತ್ತು ಸ್ವಲ್ಪ ಕಸ ಎಲ್ಲ ಗೂಡಿಸ್ಬೇಕಿತ್ತು. ಹೊರಗಿಂದೆಲ್ಲ ಕಸ ಎಲ್ಲ ಗುಡಿಸಿ ನೀರು ಹಾಕಿದ್ದೀನಿ. ಮತ್ತು ಒಳಗಿಂದ ಕೂಡ ಎಲ್ಲ ಕ್ಲೀನ್ ಮಾಡಿದೆ. ಸ್ವಲ್ಪ ಟೀಗೆ ಇಟ್ಟಿದ್ದೀನಿ, ಟೀ ಕುಡಿಯೋಣ ಅಂತ ಹೇಳಿ. ಇವತ್ತು ಅಷ್ಟೇ ವಾತಾವರಣ ಒಂಥರ ಇದೆ, ಚೆನ್ನಾಗಿದೆ ವೆದರು. ಒಂಥರ ತಂಪಾಗಿದೆ. ಬೆಳಗ್ಗೆಯಿಂದ ಕೂಡ ಅಷ್ಟೊಂದು ಬಿಸಿಲಿಲ್ಲ, ಲೈಟಾಗಿ ಬಿಸಿಲು ಬಂದಿತ್ತು ಅಷ್ಟೇ ಇವತ್ತು ಫುಲ್ಲು. ಡೈಲಿ ತುಂಬ ಬಿಸಿಲಿರ್ತಾ ಇತ್ತು, ಇವತ್ತು ಅಷ್ಟೊಂದು ಬಿಸಿಲಿಲ್ಲ. ಚೆನ್ನಾಗಿತ್ತು. ಬೆಳಗ್ಗೆಯಿಂದ ಸರಿಯಾಗಿ ಚಪ್ಪರದ ಕೆಳಗೆ ಕೂತ್ಕೊಬಿಟ್ಟಿದ್ದೀವಿ ನಾನು ನನ್ನ ಮಗ. ಇನ್ನು ಎಲ್ಲರೂ ಕೆಲ್ಸಕ್ಕೆ ಹೋಗಿರ್ತಾರೆ, ಯಾರು ಇರೋದಿಲ್ಲ. ಪ್ರತಿಯೊಬ್ಬರು ಕೂಡ ಮನೇಲಿ ಯಾರು ಇರೋಲ್ಲ, ಎಲ್ಲರೂ ಅವ್ರವ್ರ ಕೆಲ್ಸಕ್ಕೆ ಅವ್ರು ಹೋಗ್ತಾ ಇರ್ತಾರೆ. ಗುಂಡಾ ನನ್ನ ಮಗನ ಹಿಡಿಯೋದೇ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಒಂಚೂರು ಏನಾದರೂ ಹಿಂಗೆ ಯಾಮರಂಗಿಲ್ಲ, ಹಂಗೆ ಹೊರಟ್ಬಿಡ್ತಾನೆ ರೋಡ್ ಕಡೆಗೆ. ಅದು ನೋಡಿಕೊಂಡೇ ಇರಬೇಕು ಅವನ್ನ. ಮತ್ತು ಮಲ್ಕೊಂಡಾಗ ಮಾತ್ರ ಸ್ವಲ್ಪ ಟೈಮ್ ಸಿಗುತ್ತೆ ಅಷ್ಟೇ ನನಗೆ. ಎದ್ದಾಗಂತೂ ಅವನು ಎದ್ದಾಗಿಂದ ಮತ್ತೆ ಸಂಜೆ ಮಲಗೋವರೆಗೂ ನೋಡ್ಕೊಳ್ಳೋದೇ ಒಂದು ನನಗೆ ಕೆಲಸ ಅಂತ ಹೇಳ್ಬೋದು. ಆಗಲೇ ಇಲ್ಲಿ ನಾನು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ, ಆಗಲೇ ಹೊರಟೋದು ಆ ಕಡೆಗೆ. ಹಂಗೆ ಮಾಡ್ತಾನೆ ಇರ್ತಾನೆ. ಅದೇ ಸ್ವಲ್ಪ ಭಯ. ಇಷ್ಟೊತ್ತಲ್ಲಿ ಕೂಡ ಸ್ವಲ್ಪ ಬೈಕ್ ಅವೆಲ್ಲ ಜಾಸ್ತಿ ಓಡಾಡ್ತಾ ಇರ್ತವೆ, ನೋಡ್ಕೊತಾ ಇರಬೇಕು. ಇನ್ನು ಅಡುಗೆ ಬಂದು ರೈಸ್ ಇದೆ, ಇನ್ನು ಎಷ್ಟೊಂದಿದೆ ನೋಡಿ. ಇದಕ್ಕೆ ಚಿತ್ರಾನ್ನ ಗೊಜ್ಜು ಮಾಡ್ತೀನಿ ಇವಾಗ. ಗೊಜ್ಜು ಮಾಡಿ ಕಲಸಿಬಿಡ್ತೀನಿ, ಚೆನ್ನಾಗಿರುತ್ತೆ ಬಿಸಿದು. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಕೊಂಡು ಚಿತ್ರಾನ್ನ ಮಾಡಬೇಕು ಇವಾಗ. ಫ್ರೆಂಡ್ಸ್, ಯಾಕೋ ಗೊತ್ತಿಲ್ಲ, ಇವತ್ತು ಮಂಡಕ್ಕಿ ಹಾಕ್ಕೊಂಡು ಟೀ ಕುಡಿಬೇಕು ಅಂತ ಅನಿಸುತ್ತೆ. ತುಂಬ ದಿನ ಆಯಿತು. ನಾನು ಫಸ್ಟ್ಗೆ ಹಾಲು ಪೌಡ್ರ್ ಖಾಲಿ ಆದಾಗ ಈ ಥರ ಜಾಸ್ತಿ ಡಿಕಾಕ್ಷನ್ ಮಾಡಿಬಿಟ್ಟು ಮಂಡಕ್ಕಿ ಹಾಕ್ಕೊಂಡು ಕುಡಿತಾ ಇದ್ದೆ. ಈ ಥರ ತುಂಬ ಜನ ಇಷ್ಟಪಟ್ಟು ಕುಡಿತಾರೆ, ನನಗೂ ಅಷ್ಟೇ ತುಂಬ ಇಷ್ಟ.
ಏನೋ ಗೊತ್ತಿಲ್ಲ, ಸಡನ್ನಾಗಿ ನೆನಪಾಯಿತು. ಒಂದು ಸ್ವಲ್ಪ ಮಂಡಕ್ಕಿ ಹಾಕೊಂಡು ಕುಡಿಯೋಣ, ತುಂಬ ದಿನ ಆಯಿತು, ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದರೊಳಗೆ ಟೀ ಸೋಸ್ಬಿಟ್ಟು ಈಗ ಕುಡಿತೀನಿ. ತುಂಬ ಚೆನ್ನಾಗಿರುತ್ತೆ. ನಿಮಗೂ ಕೂಡ ಈ ಥರ ಇಷ್ಟ ಅಂದರೆ ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ನೋಡ್ತಾ ಇರ್ಬೋದು ವೆದರು ತುಂಬ ಕೂಲಾಗಿದೆ, ಬಿಸಿಲು ಇಲ್ಲ ಏನಿಲ್ಲ. ಹೊರಟ ನನ್ನ ಮಗ ಮತ್ತೆ ಹೋಗ್ತಾ ಇರ್ತಾನೆ. ಅಲ್ಲಿ ಅಕ್ಕ ಇದ್ದಾರೆ, ನಮ್ಮ ಅಕ್ಕ ಎದುರುಗಡೆ, ಅಲ್ಲಿಗೆ ಹೋಗ್ಬಿಡ್ತಾನೆ ಸೀದಾ. ಅಲ್ಲಿ ಮೇಕೆ ಮರ ಅವೆಲ್ಲ ಇದ್ದಾವೆ. ಇನ್ನು ಇಲ್ಲಿ ಕೂಡ ಎಲ್ಲ ಕಸ ಎಲ್ಲ ಗೂಡಿಸಿದ್ದೀನಿ, ಸುಮ್ಮನೆ ಮಲ್ಕೊಂಡಿದ್ದಾವೆ. ಮಲ್ಕೊಳ್ಳಿ ಒಂದು ಸ್ವಲ್ಪ ಅಂತ ಹೇಳಿ. ಇನ್ನು ಪಾತ್ರೆ ಕೂಡ ಇದ್ದು, ಪಾತ್ರೆ ಕೂಡ ತೊಳೆದಿದ್ದೀನಿ. ಒಂದು ಸ್ವಲ್ಪ ಇದ್ದು, ಜಾಸ್ತಿ ಏನಿರಲಿಲ್ಲ. ಇವೆಲ್ಲ ಜೋಡಿಸಿಲ್ಲ, ಹಂಗೆ ಇಟ್ಟಿದ್ದೀನಿ. ಜೋಡಿಸ್ಬೇಕೀಗ, ಆಮೇಲೆ ಇದೆಲ್ಲ ಜೋಡಿಸ್ತೀನಿ ಒಂದೇ ಸರಿ. ಫಸ್ಟ್ ಟೀ ಕುಡಿದ್ಬಿಟ್ಟು ಆಮೇಲೆ ನಿಮಗೆ ಕೆಲಸ ಮಾಡ್ಕೊತೀನಿ ನಿಧಾನಕ್ಕೆ. ಈಗ ಬೆಳಗ್ಗೆ ಮಾಡಿರೋದು ಸ್ವಲ್ಪ ಅನ್ನ ಎಲ್ಲ ಹಂಗೆ ಮಿಕ್ಕಿತ್ತು, ಒಂಚೂರೇ ತಿಂದಿದ್ದು, ಮತ್ತು ತಿನ್ನೋಕ್ಕೆ ಆಗಲಿಲ್ಲ ನನಗೆ. ಇನ್ನು ಬೇಸಿಗೆ ಬಂದರಂತೂ ಊಟ ಕಡಿಮೆನೇ ಮಾಡೋದು ಎಲ್ಲರೂ ಕೂಡ. ಕೆಲವರು ತುಂಬ ಕಮ್ಮಿ ಮಾಡಿಬಿಡ್ತಾರೆ, ಹಾಗೆಯೇ ಜಾಸ್ತಿ ನೀರು ಕುಡಿತಾ ಇರ್ತಾರೆ. ಅದಕ್ಕೋಸ್ಕರ ನಾನಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ನೀರು ಕುಡ್ಕೊಂಡೆ ನಾನು ಕಾಲ ಕಳೆದುಬಿಡ್ತೀನಿ. ಬೆಳಗ್ಗೆ ಏನೋ ಸ್ವಲ್ಪ ತಿಂತೀನಿ, ಮಧ್ಯಾಹ್ನ ತಿಂದರೂ ತಿಂತೀನಿ, ಇಲ್ಲಾಂದರೆ ತಿನ್ನೋದೇ ಇಲ್ಲ. ಇನ್ನು ನಮ್ಮ ಗುಂಡನಿಗೆ ಯಾವಾಗಾದ್ರೂ ಹಿಂಗೆ ಊಟ ಕೇಳ್ತಾನಲ್ವ, ಆವಾಗ ಊಟ ಮಾಡಿಸ್ಬೇಕಾದ್ರೆ ಅವ್ನು ಸ್ವಲ್ಪ ಬಿಟ್ಟಿರ್ತಾನಲ್ಲ ಹೆಚ್ಚಿಗೆ, ಲಾಸ್ಟಲ್ಲಿ ಒಂದು 2 ತುತ್ತು 3 ತುತ್ತು ಉಳಿದಿರುತ್ತಲ್ಲ, ಅದನ್ನ ಹಂಗೆ ಸ್ವಲ್ಪ ತಿನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಮತ್ತು ಊಟ ಮಾಡೋದಕ್ಕೆ ಹೋಗಲ್ಲ. ಆ ಥರ ಮಾಡೋದ್ರಿಂದ ಸ್ವಲ್ಪ ಬೆಳಗ್ಗೆ ಮಾಡಿರೋದು ಕೂಡ ಅನ್ನ ಆಗಲಿ ಏನಾದರೂ ಮಾಡಿರ್ತೀನಲ್ಲ, ಅದು ಹಂಗೆ ಮಿಕ್ತಾ ಇರುತ್ತೆ ಸಂಜೆಗೆ. ಅದನ್ನ ಹಂಗೆ ಬಿಸಿ ಮಾಡ್ಕೊಂಡು ತಿಂತಾ ಇರ್ತೀನಿ. ಮತ್ತು ನೈಟ್ ಏನೋ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆಗೂ ಕೂಡ ಮಿಕ್ಕಿರುತ್ತೆ, ಅದು ಹಂಗೆ ಅಡ್ಜಸ್ಟ್ ಆಗುತ್ತೆ. ಏನೇ ಹೇಳಿ, ಎಷ್ಟು ಸ್ವಲ್ಪ ಮಾಡಿದ್ರು ಕೂಡ ಅನ್ನ ಮಿಕ್ಕುತ್ತೆ, ಮಿಕ್ಕಲೇಬೇಕು. ಅಷ್ಟಕ್ಕಷ್ಟೇ ಯಾವತ್ತೂ ಕೂಡ ಮಾಡ್ಕೊಬಾರ್ದು. ಅನ್ನ ಆಗಲಿ ಅಡುಗೆ ಇದರಲ್ಲಿ ಮಾತ್ರ ಒಂಚೂರು ಮನೇಲಿ ಮಿಕ್ಕಬೇಕು ಅಂತ ಹೇಳ್ತಾರೆ, ಅದು ಉಳಿಯುತ್ತೆ. ಅದೇ ಬೆಳಗ್ಗೆ ಸ್ವಲ್ಪ ಅನ್ನ ಉಳಿದಿತ್ತಲ್ವ, ಜಾಸ್ತಿನೇ ಉಳಿದಿತ್ತು, ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೋಣ ಅಂತ ಹೇಳಿ ಇವಾಗ ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿಕೊಂಡು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದೆಲ್ಲ ಕಟ್ ಮಾಡ್ಕೊಂಡು ಇವಾಗೆಲ್ಲ ಒಗ್ಗರಣೆ ಹಾಕೋಣ ಅಂತೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆಗಲೇ ಟೈಮ್ ಆಗಿತ್ತು, ಸಂಜೆ ಆಗಲೇ ಒಂದು 7 ಗಂಟೆ ಆಗಿತ್ತು ಅನಿಸುತ್ತೆ. ಆವಾಗ ಸ್ವಲ್ಪ ಬಿಸಿದು ಮಾಡ್ಕೊಂಡು ತಿನ್ನೋಣ ಒಂದು ಸತಿ. ಇನ್ನು ಬೇಗ ಮಾಡಿಟ್ಟು ಇನ್ನೇನು ಮಾಡೋದಂತ ಹೇಳಿ ಒಂದು ಸ್ವಲ್ಪ ಲೇಟ್ ಆಯ್ತು ಮಾಡೋಷ್ಟೊತ್ತಿಗೆ. ಆಗಲೇ ಸ್ವಲ್ಪ ಕತ್ಲು ಥರ ಕೂಡ ಕಾಣಿಸ್ತಾ ಇತ್ತು. ಇನ್ನು ಏನೋ ಸ್ವಲ್ಪ ದೊಡ್ಡದಾಗಿ ಏನು ಸಾಂಬಾರು ಅದು ಇದು ಮಾಡೋದಿಲ್ವಲ್ಲ, ಅದಕ್ಕೆ ಗೊಜ್ಜಷ್ಟೇ ಮಾಡಿಬಿಟ್ಟು ಸ್ವಲ್ಪ ಅನ್ನ ಎಲ್ಲ ಹಾಕಿ ಕಲಸಿ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿದ್ರೆ ಆಯ್ತು ಅಂತ ಹೇಳಿ ನಾನು ಸುಮ್ಮನೆ ಲೇಟಾಗೆ ಮಾಡಿಕೊಂಡೆ. ಇನ್ನು ನನ್ನ ಮಗನ ಕಡೆ ಸ್ವಲ್ಪ ಗಮನ ಜಾಸ್ತಿ ಕೊಟ್ಟೆ. ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಇವಾಗ ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡೆ. ಹಸಿಮೆಣ್ಸಿನ್ಕಾಯಿ ಅಂದರೆ ಇವು ಸ್ವಲ್ಪ ಹಣ್ಗಾಯಿ ಇದ್ವು, ಇನ್ನು ಹಣ್ಗಾಯಿ ಹಾಕಿದೆ. ಚಿಕ್ಕಮ್ಮರ ಮನೆ ಹತ್ರ ಇಸ್ಕೊಂಬಂದಿದ್ದೆ. ಮತ್ತು ಸಂಜೆ ಹೋಗಿಬಿಟ್ಟು ಅವನ್ನ ಹಾಕ್ಬಿಟ್ಟು ಇವಾಗ ಮಾಡ್ಕೊತಾ ಇದ್ದೀನಿ. ಈ ಥರ ಸಿಂಪಲ್ ಆಗುತ್ತೆ. ಇನ್ನು ಶೇಂಗಾ ಬೀಜ ಎಲ್ಲ ಹಾಕಬೇಕಿತ್ತು, ಶೇಂಗಾ ಬೀಜ ಇರಲಿಲ್ಲ, ಮತ್ತು ಕರಿಬೇವು ಕೂಡ ಇರಲಿಲ್ಲ, ಅವೆರಡೂ ಕೂಡ ಮಿಸ್ ಆಗಿದೆ. ಇರಲಿ, ಏನು ಮಾಡೋಕ್ಕಾಗಲ್ಲ, ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಹೆಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ಲಾಸ್ಟಲ್ಲೆಲ್ಲ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಉಪ್ಪು ಎಲ್ಲ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಅನ್ನ ಎಲ್ಲ ಇತ್ತಲ್ಲ ಬೆಳಗ್ಗೆದು, ಅನ್ನ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಚಿತ್ರಾನ್ನ ಅಂದರೆ ತುಂಬ ಚೆನ್ನಾಗಿರುತ್ತೆ, ಸಿಂಪಲಾಗಿ ಮಾಡಿದ್ರು ಕೂಡ. ಟೊಮೊಟೊ ಹಣ್ಣು ಚಿತ್ರಾನ್ನ ಚೆನ್ನಾಗಿರುತ್ತೆ, ಇಷ್ಟ ನನಗೆ, ಅದಕ್ಕೆ ಟೊಮೊಟೊ ಹಣ್ಣು ಚಿತ್ರಾನ್ನ ನಾನು ಜಾಸ್ತಿ ಮಾಡಿದೆ. ಇನ್ನು ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಿಂಡಿದ್ರಂತೂ ಇನ್ನೂ ಸೂಪರಾಗಿರುತ್ತೆ. ಆದರೆ ನಾನು ಹುಣಸೆ ಹುಳಿ ಏನೂ ನಾನು ನೆನೆಸಿರಲಿಲ್ಲ, ಸುಮ್ಮನೆ ಒಂದೇ ಒಂದು ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಮಾಡಿಕೊಂಡೆ. ಇನ್ನು ಮಾಡ್ಕೊಂಡು ಇವಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಸಂಜೆ ಟೀ ಮಾಡಿದ್ನಲ್ಲ, ಅದು ಬೆಲ್ಲದ್ದು ಮತ್ತು ಟೀ ಪುಡಿದು ಮತ್ತು ಹಾಲು ಪೌಡ್ರದ್ದು ಅದೆಲ್ಲ ಅಲ್ಲೇ ಇಟ್ಟಿದ್ದೆ, ಎತ್ತಿಟ್ಟಿರಲಿಲ್ಲ. ಅದಕ್ಕೆ ಒಂದು ಸತಿ ಎತ್ತಿಡೋಣ ಅಂತೇಳ್ಬಿಟ್ಟು ಇವಾಗೆಲ್ಲ ಎತ್ತಿಡ್ತಾ ಇದ್ದೀನಿ. ಈ ಥರ ಸಾಯಂಕಾಲ ಎಲ್ಲ ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಇನ್ನು ಪಾತ್ರೆ ಅದು ಇದು ಎಲ್ಲ ಇದ್ಬಿಟ್ಟು ಸಿಂಕಲ್ಲಿ ಹಾಕಿ ಇಟ್ಬಿಡ್ತೀನಿ. ಮತ್ತು ನೈಟೆಲ್ಲ ಮಲ್ಕೋಬೇಕಾದ್ರೆ ತೊಳೆದು ಮತ್ತು ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಮಲ್ಕೊಂಡ್ಬಿಡ್ತೀವಿ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ನಮಗೂ ಕೂಡ ಸಮಾಧಾನ ಆಗುತ್ತೆ, ಮತ್ತು ಪರದಾಡೋ ಅವಶ್ಯಕತೆನೇ ಇರಲ್ಲ. ಇನ್ನು ಎದ್ದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ಟೀ ಮಾಡ್ಕೊಂಡು ಕುಡಿದು ನೆಕ್ಸ್ಟ್ ಕೆಲಸ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ನಾನು ಯಾವಾಗಲೂ ಅಷ್ಟೇ ಇದೇ ಥರನೇ ನಾನು ಫಾಲೋ ಮಾಡೋದು. ಎಲ್ಲೋದ್ರೂ ಅಷ್ಟೇ ನಾನು ಇದೇ ಥರನೇ. ಒಟ್ಟು ನಂಗೆ ಸಂಜೆ ಆಗಲಿ ಊಟ ಎಲ್ಲ ಆದ ತಕ್ಷಣ ನಾನು ಪಾತ್ರೆ ಎಲ್ಲ ತೊಳೆದಿಟ್ಬಿಡ್ಬೇಕು, ಇಲ್ಲಾಂದರೆ ಸಮಾಧಾನನೇ ಆಗೋಲ್ಲ. ಯಾವಾಗನ್ನ ಒಂದು ಟೈಮ್ ಅಷ್ಟೇ, ಒಂದು ಸ್ವಲ್ಪ ಇತ್ತು, 1 2 3 ಆ ಥರ ಇತ್ತು ಪಾತ್ರೆ ಆಗಲಿ ತಟ್ಟೆ ಆಗಲಿ ಅಂದರೆ ಮಾತ್ರ ಯಾವಾಗಾದ್ರೂ ಸ್ವಲ್ಪ ಸುಮ್ಮನೆ ಆಗಿಬಿಡ್ತೀನಿ. ಇಲ್ಲ ಜಾಸ್ತಿ ಇದ್ರಂತೂ ನಾನು ಕಂಪಲ್ಸರಿ ತೊಳೆದೇ ಇಡ್ತೀನಿ, ಯಾವತ್ತೂ ಕೂಡ ಹಂಗೆ ಬಿಡಲ್ಲ. ಇನ್ನು
ಎಲ್ಲ ಮಾಡಿಟ್ಟ ತಕ್ಷಣ ನಮ್ಮ ಶ್ರಾವಣಿ ಬಂದು ಹುಣ್ಸೆಹಣ್ಣು ತೊಗೊಂಬಂದು ಬಿಡ್ಸೋಕೆ ಅಂತೇಳಿ ಬೆಳಗ್ಗೆಯಿಂದ ತುಂಬ ಜನ ಅಂದರೆ ತುಂಬ ಹುಣ್ಸೆಹಣ್ಣು ಎಲ್ಲ ಕುಟ್ಟಿದ್ರು, ಜಾಸ್ತಿ ಇರುತ್ತೆ ಈ ಥರ ಬಿಡಿಸೋದಕ್ಕೆ. ಯಾವಾಗಾದ್ರೂ ಈ ಥರ ಜಾಸ್ತಿ ಇದ್ದಾಗ ಇನ್ನು ಸಂಜೆ ಎಲ್ಲ ಫ್ರೀ ಆಗ್ತೀವಲ್ವ, ಅವಾಗ ತೊಗೊಂಬರ್ತಾರೆ, ಅವಾಗೆಲ್ಲ ಬಿಡಿಸಿ ಕೊಡ್ತೀವಿ ಮಾತಾಡ್ಕೊ ಅಂತ. ಇನ್ನೇನು ಇರಲ್ಲಲ್ವ, ಇನ್ನು ನಮ್ಮದು ಏನು ಕೆಲಸ ಇರಲ್ಲ. ಅಟ್ಲೀಸ್ಟ್ ಹಿಂಗೆ ತೊಗೊಂಬಂದಾಗ ಸ್ವಲ್ಪ ಹೆಲ್ಪ್ ಮಾಡಿದ್ರು ನಮಗೆ ಒಳ್ಳೇದಲ್ಲ ಅಂತೇಳ್ಬಿಟ್ಟು ಇನ್ನು ಬಿಡಿಸ್ಕೊಡ್ತಾ ಇರ್ತೀವಿ. ಇನ್ನು ಬೇರೆಯವ್ರದ್ದು ಕೂಡ ಏನೂ ಅಲ್ಲ ಬಿಡು, ಅವ್ರದ್ದು ಇವ್ರದ್ದು ಅನ್ನೋದಕ್ಕೆ ಇನ್ನು ರಿಲೇಷನ್ ಬೇರೆ, ನಮ್ಮ ಅಣ್ಣಂದು ಬೇರೆ, ಅದಕ್ಕೆ ಬಿಡಿಸ್ಕೊಡ್ಲೇಬೇಕಾಗುತ್ತೆ. ಇನ್ನು ನಮಗೂ ಕೂಡ ಏನು ಆ ಥರ ಎಲ್ಲ ಬೇಜಾರು ಮಾಡ್ಕೊಳ್ಳಲ್ಲ. ಇನ್ನು ಕೆಲಸ ಸಿಕ್ಕರೆ ಸಾಕು ಅಂತ ಅಂದ್ಕೊಂಡಿರ್ತೀವಿ. ಅವರು ಬೆಳಗ್ಗೆಯಿಂದ ಕೂತ್ಕೊಂಡು ಬಿಡಿಸಿರ್ತಾರೆ, ತುಂಬ ಕಷ್ಟಪಡ್ತಾ ಇರ್ತಾರೆ. ಇನ್ನು ಅಷ್ಟರಲ್ಲಿ ನಾವು ಕೂಡ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತಂದ್ಬಿಟ್ಟು ತಂದಿದ್ರು, ಅದನ್ನು ಕೂಡ ಬಿಡಿಸ್ಕೊಡ್ತಾ ಇದ್ದೀವಿ. ಯಾವಾಗಲೂ ಇಲ್ಲ, ಯಾವಾಗಲೂ ಸ್ವಲ್ಪ ಜಾಸ್ತಿ ಪೆಂಡಿಂಗ್ ಇದ್ದಾಗ ಮಾತ್ರ ಸಂಜೆ ಟೈಮ್ ಬಿಡಿಸ್ತೀವಿ ಅಷ್ಟೇ. ಇಲ್ಲಾಂದರೆ ಬೆಳಗ್ಗೆನೇ ಅವರೇ ಕುಟ್ಟಂಗೆಲ್ಲ ಅವರೇ ಬಿಡಿಸ್ಕೊಂಡು ಕ್ಲಿಯರ್ ಮಾಡ್ಕೊಬಿಡ್ತಾರೆ. ಇನ್ನು ಚಿಕ್ಕಮ್ಮ ಕೂಡ ಇದ್ದರು. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.